ಸರ್ ಶುರು ಮಾಡಮ್ರಿ. ನಮ್ದೇನು ತಕರಾರಿಲ್ಲ. ಮತ್ತೆ ಸರ್ ಯಾರು ನಂಬರ್ ಎಲ್ಲರೂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಡಿದರಿಯನ್ನೊಡಿಯನ ಹಾಡುವೆ, ಬೇಡಿದರಿಯನ್ನೊಡಿಯನ ಬೇಡುವೆ, ಒಡೆಯಂಗೊಡಲ ತೋರಿಸಿ ಎನ್ನ ಬಡತನವ ಬೆನ್ನಹಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಸೆರಗೊಡ್ಡಿ ಬೇಡಿಕೊಳ್ಳುವೆ. ಇಂದಿನ ಪತ್ರಿಕಾ ಭವನದ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪತ್ರಿಕಾ ಎಲ್ಲ ಮಾಧ್ಯಮದವರಿಗೂ ಮತ್ತು ಲಿಂಗಾಯತ್ ಸಮಾಜದ 104 ಎಲ್ಲ ಸಮಾಜದವರೆಗೂ ಭಕ್ತಿಪೂರ್ವಕ ಶರಣಗಳನ್ನು ಸಲ್ಲಿಸುತ್ತಾ ಇಂದಿನ ಪತ್ರಿಕಾ ಗೋಷ್ಠಿಯನ್ನು ಮಾಡುವ ನಿಮಿತ್ತ ಏನೆಂದರೆ, ಕರ್ನಾಟಕ ಸರ್ಕಾರ ಇದೇ ತಿಂಗಳು ಸೆಪ್ಟೆಂಬರ್ 22ರಂದು ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕವಾಗಿ ಜನಗಣತಿಯ ಮಾಡುವ ನಿಮಿತ್ತವಾಗಿ ಸರ್ಕಾರ ಘೋಷಣೆ ಮಾಡ್ತಾ ಇದೆ. ಅದು ಸೆಪ್ಟೆಂಬರ್ 24ರಿಂದ ನೆರವೇರ್ತಾ ಇದೆ, 22ರಿಂದ ನೆರವೇರ್ತಾ ಇದೆ. ತದ ಕಾರಣ ಲಿಂಗಾಯತ್ ಧರ್ಮದಲ್ಲಿರ್ತಕ್ಕಂಥ ಎಲ್ಲ 100 ಉಪಜಾತಿಗಳು ಎಲ್ಲ ಲಿಂಗಾಯತ್ ಒಕ್ಕೂಟದ ಮಠಾಧೀಶ್ವರ ಮನವಿಯ ಮೇರೆಗೆ 100 ಲಿಂಗಾಯತ್ ಮಠಾಧೀಶರು ಎಲ್ಲರೂ ಧರ್ಮಕಾಲಂನಲ್ಲಿ ಲಿಂಗಾಯತ್ ಕಾಲಂ ಇಲ್ಲ, ಅದು ಇತರ ಕಾಲಂ 10ನೇ ನಂಬರ್ನಲ್ಲಿ ಲಿಂಗಾಯತ, 11ನೇ ಕಾಲದಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಂನಲ್ಲಿ ತಮ್ಮ ಉಪಜಾತಿಗಳನ್ನು ಬರೆಸತಕ್ಕಂಥ ಅವರ ಆದೇಶದ ಮೇರೆಗೆ ಇಂದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ 104 ಉಪಜಾತಿಗಳ ವರ್ಗಕ್ಕೂ ಮತ್ತು ಪತ್ರಿಕಾ ಮಾರ್ಗಕ್ಕೂ ವಂದಿಸಿ ನನ್ನ ಒಂದೆರಡು ಅನಿಸಿಕೊಂಡು ಮುಗಿಸ್ತೇನೆ. ಎಲ್ಲರಿಗೂ ಶರಣ. ಗುರು ಬಸವಲಿಂಗಾಯ ನಮಃ. ಸರ್ ತನಕ ಬಂದಿವಿ, ಗೊತ್ತೈತೆ ಎಲ್ಲರಿಗೆ. ಅಲ್ಲಿಂದ ಹೇಳ್ಬಿಡ್ರಿ ಒಬ್ಬೊಬ್ರ ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರ. ಚಂದ್ರೇಗೌಡ ಅರೆಟ್ಟೂರ್, ಜಿಲ್ಲಾ ಉಪಾಧ್ಯಕ್ಷರು, ಆಳಗೊಂಡ ಸಮಾಜ. ಅಧ್ಯಕ್ಷರು ಪಂಚಮಶಾಲಿ ಸಮಾಜ. ಮಲ್ಲಿಕಾರ್ಜುನ ಕಲ್ಲೂರು ಅಧ್ಯಕ್ಷರು ಪಂಚಮಶಾಲಿ. ಮಲ್ಲಿಕಾರ್ಜುನ ಕಲ್ಲೂರು ಅಧ್ಯಕ್ಷರು ಪಂಚಮಶಾಲಿ ಸಮಾಜ. ಶಾಂತಪ್ಪ ಚಿಂಚರ್ಕಿ, ಹೂಗಾರ್ ಸಮಾಜ ಅಧ್ಯಕ್ಷರು, ಭೀಮಣ್ಣ ಹೂಗಾರ್. ದಯವಿಟ್ಟು ವಿನಂತಿ ಪತ್ರಕರ್ತರಲ್ಲಿ, ಇವರು ಬಸವ ಕೇಂದ್ರದ ಅಧ್ಯಕ್ಷರು, ಇವರು ಮಡಿವಾಳ ಸಮಾಜದ ಪ್ರತಿನಿಧಿಗಳು, ಇವರು ಬಸವರಾಜ್ ವಕೀಲರು ಅಂತೇಳಿ, ಬಸವರಾಜ್ ವಕೀಲರು ಹುಲಿ ಇದ್ದಾರೆ. ಇವರು ನಮ್ಮ ಅಂಪಣ್ಣ ಸರ್, ಎಚ್ ಅಂಪಣ್ಣ ಸರ್ ಅಂತೇಳಿ, ಇವರು ಹಡಪದ ಸಮಾಜದವರು. ಇವರು
ನಮ್ಮ ಗಾಡಿಗೆ ಸಮಾಜರು ಕಳಕಪ್ಪನವರು ಅಂತೇಳಿ, ಸಂಗಪ್ಪ ಕಲ್ಕಣ್ಣವ್ರು ಅಂತೇಳಿ, ನಾನು ಚಂದ್ರೇಗೌಡ ಅರೆಟ್ಟವ್ರು ಅಂತೇಳಿ, ನಂದು ಲಾಳಗೊಂಡ ಸಮಾಜ. ಇವರು ವೀರಭದ್ರಗೌಡರ ಅಮರಾಪುರ ಅಂತೇಳಿ ರೆಡ್ಡಿ ಸಮಾಜದವರು. ಇವರು ಮಲ್ಲಿಕಾರ್ಜುನ ಅಂತೇಳಿ ಕದೂರು, ಇವರು ಕೂಡ ಪಂಚಮಶಾಲಿ ಸಮಾಜ. ಶಾಂತಪ್ಪಣ್ಣ ಚಿಂಚರಿಕಿಯವರು, ಇವರು ಬಳಿಗೆ ಸಮಾಜದವರು. ಅವರು ಜಾಗತಿಕ ಲಿಂಗಾಯತ್ ಮಹಾಸಭಾದ ತಾಲೂಕು ಅಧ್ಯಕ್ಷರವರು. ಇವರು ಬಸವ ಕೇಂದ್ರ ಅಧ್ಯಕ್ಷರು, ಅವರು ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ಶರಣಪ್ಪ ಸೌಕಾರ್ ತುರ್ವಿಯಾಳ್ ಅಂತೇಳಿ. ಇವ್ರು ಭೀಮಣ್ಣ ಹೂಗಾರ್ ಅಂತೇಳಿ ಹೂಗಾರ್ ಸಮಾಜದವರು. ಆಮೇಲೆ ಬಸವರಾಜ್ ಪಿ ಕುರುಕತ್ ಅಂತೇಳಿ ಇವರು ಜಾಗತಿಕ ಲಿಂಗಾಯತ್ ಮಹಾಸಭಾದರು. ನಮ್ಮ ಶರಣಪ್ಪಣ್ಣ ಟೆಂಗಿನಕಾಯಿ ಅಂತೇಳಿ ಇವರು ಕೂಡ ನಮ್ಮ ಬಸವ ಕೇಂದ್ರದವರು. ನಮ್ಮ ಬಸವನಗೌಡ ಬಸಾಪುರ ಅವರು, ಆಮೇಲೆ ನಮ್ಮ ವೀರನಗೌಡ ಸಣ್ಣಗೌಡರವರು, ನಮ್ಮ ಮಹಾದೇವಪ್ಪ ಚಿಂಚರಿಕಣ್ಣನವರು ಮತ್ತು ಅಮರೇಶ್ ಕುರ್ಕುಂದಿ ಅವರು ಹಾಗೂ ಚಂದ್ರಗೌಡರು ಕುರ್ಕುಂದಿ ಅವರು, ಇವರೆಲ್ಲ ನಮ್ಮ ಬಸವ ಬಳಗದವರು ಅಂತ ಹೇಳಿ ತಮಗೆ ಹೇಳಿ ಇಚ್ಛೆ ಪಡ್ತಾ ಇದ್ರಿ. ಈಗ ನಮ್ಮ ವೀರಭದ್ರಗೌಡರು ಅಮರಾಪುರ ಅವರು ನಮಗೆ ವಿಷಯವನ್ನು ಹಂಚಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಉಪಸ್ಥಿರುವ ಹಲವು ಸಮಾಜದ ಮುಖಂಡರೇ, ಪತ್ರಿಕಾ ಮಿತ್ರರೇ, ಈಗ ಏನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಈ ತಿಂಗಳ ಅಂದರೆ ನಾಳೆಯಿಂದ ರಾಜ್ಯದಲ್ಲಿ ವಾಸ ಮಾಡುವ ಎಲ್ಲ ಜನಾಂಗದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಜಾತಿ ಮತ್ತು ಇತರ 60 ಮಾಹಿತಿಗಳಿಗಾಗಿ ಸಂಗ್ರಹಕ್ಕಾಗಿ ಅಧಿಕಾರಿಗಳು ಮನೆ ಮನೆಗೆ ಬರುತ್ತಾರೆ. ಲಿಂಗ ಧರಿಸಿದವರೆಲ್ಲ ಲಿಂಗಾಯತರು. ಲಿಂಗಾಯತರಾದ ನಾವು ಈ ಕೆಳಗಿನಂತೆ ಮಾಹಿತಿ ಕೊಡಲು ವಿನಂತಿ. ಧರ್ಮ ಕೇಳಿದಾಗ ಕಾಲಂ 8ರಲ್ಲಿ ಉಪಕಾಲಂ 11ರ ಇತರೆ ಇದ್ದು ಲಿಂಗಾಯತ ಎಂದು ನಮೂದಿಸತಕ್ಕದ್ದು. ಕಾಲಂ 9ರಲ್ಲಿ ಜಾತಿಯನ್ನು ಮತ್ತು 10ರಲ್ಲಿ ಉಪಜಾತಿಯನ್ನು ಬರೆಸತಕ್ಕದ್ದು. 20/9/25ರಂದು ರೆಡ್ಡಿ ಸಮುದಾಯದ ಪ್ರಮುಖರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದು, ಅದರಲ್ಲಿ ರೆಡ್ಡಿ ಸಮುದಾಯ ಕಡ್ಡಾಯವಾಗಿ ಧರ್ಮ ಕಾಲಮದಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಮದಲ್ಲಿ ರೆಡ್ಡಿ ಅಂತ ನಮೂದಿಸಲು ಆಗ್ರಹಿಸಿದ್ದಾರೆ. ಲಿಂಗಾಯತರು ಹಿಂದೂಗಳಲ್ಲ, ಇದು ಸ್ಪಷ್ಟ ತಿಳ್ಕೋಬೇಕು. ಧರ್ಮ ಆಚರಣೆ ಭಿನ್ನವಾಗಿದೆ, ಧರ್ಮ ಮಾನ್ಯತೆ ಸಿಕ್ಕಿಲ್ಲ. ಹೀಗಾಗಿ ಸರ್ವ ಲಿಂಗಾಯತ ಬಂಧುಗಳಲ್ಲಿ ವಿನಂತಿ ಮಾಡುವುದೇನೆಂದರೆ, ಇತರೆ ಕಾಲಮಿನಲ್ಲಿ ಲಿಂಗಾಯತ ಧರ್ಮೀಯರೆಂದು ಮತ್ತು ಜಾತಿ ಮತ್ತು ಉಪಜಾತಿಯಲ್ಲಿ ತಮ್ಮ ತಮ್ಮ ಜಾತಿಯನ್ನು ನಮೂದಿಸಲು ವಿನಂತಿ. ಲಿಂಗಾಯತ ಉಪಜಾತಿಗಳು ಬಹಳಷ್ಟಿದೆ. ನಾವು ಈಗ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ರೆಡ್ಡಿ, ಬಣಜಿಗ, ಗಾಣಿಗ, ಹೂಗಾರ, ಮಡಿವಾಳ, ಬೇಡ, ಜೇಡ, ಪಂಚಮಶಾಲಿ, ಲಾಳಗೊಂಡ, ಕುಂಬಾರ, ಹಡಪದ, ಹಂಡೆ ಉಜಿರ, ಸಾದರ, ನೊಳಂಬ ಮತ್ತು ಮುಂತಾದವುಗಳು ಇನ್ನೂ 104 ಜಾತಿಗಳಿದಾವ. ಅವರೆಲ್ಲರೂ ಕೂಡ ಇದಕ್ಕೆ ತಾವು ಕಾಲಂ ನಂಬರ್ 11ರಲ್ಲಿ ಲಿಂಗಾಯತ ಅಂತ ಬರೆಸಿ ಉಪಜಾತಿಗಳನ್ನು ನಮೂದಿಸ್ತಕ್ಕದ್ದು. ಈಗಾಗಲೇ ರೆಡ್ಡಿ ಸಮಾಜದವರು ಲಿಂಗಾಯತ ಅಂತ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಘೋಷಣೆಯನ್ನು ಕೊಟ್ಟಿದ್ದು ಪತ್ರಿಕೆಯಲ್ಲಿ ಕೂಡ ಬಂದದ. ತಾವೆಲ್ಲರೂ ಇದನ್ನು ನೋಡಬಹುದು. ಪ್ರಜಾವಾಣಿ ಪತ್ರಿಕೆ ಒಳಗೆ ಬಂದದ. ಇಲ್ಲ ಈ ಲಿಂಗಾಯತ ರೆಡ್ಡಿ ಅಂತಲೇ ಈಗಾಗಲೇ ಬಣಜಿಗರು ಕೂಡ ತಮ್ಮ ರಾಜ್ಯಾಧ್ಯಕ್ಷರು ಕೂಡ ಕರೆ ಕೊಟ್ಟಿದ್ದಾರೆ ತಮ್ಮ ಸಮಾಜದವರಿಗೆ. ಅವರು ಕೂಡ ಲಿಂಗಾಯತ ಅಂತಾನೆ ಬಳಸಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಲಾಳಗಂದ ಸಮಾಜ ಕೂಡ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ. ಇದನ್ನ ಕಾರಣ ಸಮಾಜದ ಬಂಧುಗಳು ಸ್ವಯಂ ವಿವೇಚಿಸಿ ಹಿಂದೂ ಎಂದರೆ ಈಗ ಏನಾಗಿದೆ, ಕೆಲವರಲ್ಲಿ ಅನುಮಾನಗಳು ಬಂದ. ಹಿಂದೂ ಅಂದ್ರೆ ಕೆಲವು ಸೌಲಭ್ಯಗಳಿಂದ ಸಿಗ್ತಾವ, ಮತ್ತೆ ಲಿಂಗಾಯತ ಅಂದ್ರೆ ಸೌಲಭ್ಯದಿಂದ ವಂಚಿತರಾಗ್ತು ಎಂಬ ಅನುಮಾನ ಐತೆ. ಅದಕ್ಕೆ ಸಂಬಂಧನೇ ಇಲ್ಲ. ಅದು ಯಾವುದೇ ಧರ್ಮಕ್ಕೆ ಮಾನ್ಯ ಸವಲತ್ತುಗಳಿಲ್ಲ, ಜಾತಿ ಸವಲತ್ತುಗಳಿವೆ. ನಾನು ಯಾವ ಧರ್ಮಕ್ಕೆ ಹೋದ್ರೂ ಕೂಡ ನನ್ನ ಮೂಲ ಜಾತಿಯ ಸೌಲಭ್ಯದಿಂದ ವಂಚಿತರಾಗಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಸಮಾಜದ ಬಂಧುಗಳು ಮತ್ತೆ ಪರಾಮರ್ಶೆ ಮಾಡಿ ಕಾಲಂ 11ರಲ್ಲಿ ಲಿಂಗಾಯತ ಅಂತ ನಮೂದಿಸಲು ಈ ಮೂಲಕ ಸಮಾಜದ ಎಲ್ಲಾ ಬಂಧುಗಳಿಗೆ ನಿವೇದಿಸುತ್ತೇನೆ. ಸರ್, ಈಗ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಕಾಲಂ 8ರಲ್ಲಿ 1 ಹಿಂದೂ, 2ನೇದು ಇಸ್ಲಾಮು, 3ನೇದು ಕ್ರೈಸ್ತ, 4ನೇದು ಜೈನ, 5ನೇದು ಸಿಖ್, 6ನೇದು ಬೌದ್ಧ, 7ನೇದು ಪಾರ್ಸಿ, 8ನೇದು ನಾಸ್ತಿಕ ಅಂತ ಬಂದತೆ, 9 ಗೊತ್ತಿಲ್ಲ ಅಂತ ಬಂದತೆ, 10 ತಿಳಿಸಲು ನಿರಾಕರಿಸಿದ್ದು, 11 ಇತರೆ
ಅದರಲ್ಲಿ ನಮ್ಮದು ಸೇರಿಕೆ ಮಾಡ್ಬೇಕಂತ ನಾವು ವಿನಂತಿ ಮಾಡಕತ್ತೀವಿ. ನಮ್ಮೆಲ್ಲ ಮಿತ್ರರಿಗೆ ಜಾತಿ ಬಾಂಧವರಿಗೆ ಲಿಂಗಾಯತ ಬಂಧುಗಳಿಗೆ ನಾವು ವಿನಂತಿ ಮಾಡಕತ್ತೀವಿ. ಹೋಗಿತ್ತಂದ್ರೆ ನಾವು ಪ್ರೆಸ್ ಮೀಟ್ ಆದ್ಮೇಲೆ ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಖಿಲ ಕರ್ನಾಟಕ ಲಿಂಗಾಯತ ಲಾಳಗೊಂಡ ಸಂಘ ಪ್ರತಿನಿಧಿಯಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಸಮಾಜದವರು ಕರ್ನಾಟಕ ರಾಜ್ಯಾದ್ಯಂತ ಅಧ್ಯಕ್ಷರಾದಿಯಾಗಿ ಒಂದು ಸೂಚನೆಯನ್ನು ಹೊರಡಿಸಿದ್ದೇವೆ. ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಲಾಳಗೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇಲ್ಲ. ಅಧ್ಯಕ್ಷರು ಮತ್ತು ಮಠಾಧೀಶರು ಆದಿಯಾಗಿ ನಾವು ಏನಂತ ಬರೆಸಬೇಕು ಧರ್ಮದ ಕಾಲಂನಲ್ಲಿ ಮತ್ತು ಜಾತಿಯ ಕಾಲಂನಲ್ಲಿ ಅದನ್ನು ಸ್ಪಷ್ಟವಾಗಿ ನಾವು ಏನು ಮಾಡೋದು ಅಂದರೆ, ಇವತ್ತು ಕೂಡ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಇದೆ. ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕಾರಣಾಂತರದಿಂದ ಇಲ್ಲಿ ಇರ್ಬೇಕಂತೇಳಿ ನಮ್ಮ ಬಸವಪರ ಸಂಘಟನೆಗಳ ಪರವಾಗಿ ಇರ್ಬೇಕಂತೇಳಿ ನಾವೇನು ಮಾಡಿದ್ವಿ, ಯಾಕಂದ್ರೆ ಇಲ್ಲಿ ನಮ್ಮನ್ನ ಒಂದು ಭಕ್ತಿ ಸಂಬಂಧ ಹೇಳ್ಕೊಂತಿಲ್ಲಿ. ಆ ಜಾತಿ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಏನೈತಲ್ಲ, ಇದು ಸ್ವಲ್ಪ ನಮ್ಮಲ್ಲಿ ಈ ಕಡೆ ಸೆಳೆತ ಮಾಡ್ಕೊಂತಿಲ್ಲ ಅಂದ್ರೆ ನಾನು ಆ ಪತ್ರಿಕಾಗೋಷ್ಠಿಯಲ್ಲಿ ಇರಬೇಕಾಗಿತ್ತು. ತಮ್ಮಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, 2 ನಿಮಿಷದಲ್ಲಿ ನಮ್ಮದು ಏನು ನಿರ್ಧಾರ ಇದೆ ಅಂತ ಹೇಳ್ಬೋದು ನಿಮಗೆ. ಅಖಿಲ ಕರ್ನಾಟಕ ಲಿಂಗಾಯತ ಲಾಳಗೊಂಡ ಸಮಾಜ ಬಾಂಧವರೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಕರ್ನಾಟಕ ರಾಜ್ಯ ಸರ್ಕಾರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುತ್ತಿದೆ. ಈ ಸಮೀಕ್ಷೆಯು ದಿನಾಂಕ 22/9/2025 ಪ್ರಾರಂಭವಾಗುತ್ತದೆ. ಸಮೀಕ್ಷೆಯ ಕುರಿತಾಗಿ ಹಿಂದೆ 26/8/2025 ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಲಾಳಗೊಂಡರ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ಸಭೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಕುರಿತಾಗಿ ವಿಸ್ತೃತವಾದ ಚರ್ಚೆ ಮಾಡಲಾಯಿತು. ಅದೇ ರೀತಿಯಾಗಿ ಬಳ್ಳಾರಿಯ ಲಾಳಗೊಂಡರ ಭವನದಲ್ಲಿ 14/9/2025 ಸಮೀಕ್ಷೆಯ ಕುರಿತಾಗಿ ಪೂರ್ವಭಾವಿ ಸಭೆಯನ್ನು ಮತ್ತೊಮ್ಮೆ ಮಾಡಿ ಇಲ್ಲಿಯೂ ವಿಸ್ತೃತವಾಗಿ ಚರ್ಚೆ ಮಾಡಲಾಗಿ, ಚರ್ಚೆಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ್ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ್, ಉಪಜಾತಿ ಕಾಲಂನಲ್ಲಿ ಲಾಳಗೊಂಡ ಎಂದು ನಮೂದಿಸಬೇಕೆಂದು ತೀರ್ಮಾನಿಸಲಾಯಿತು. ಕನ್ಫ್ಯೂಸ್ ಆಗಬಾರ್ದು, ಇನ್ನೊಂದ್ಸಲ ಹೇಳ್ತೇನೆ ನಾನು. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮೀಯರಾದ ಲಾಳಗೊಂಡ ಸಮಾಜ ಬಾಂಧವರು ಪ್ರಸ್ತುತ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ಈ ಕೆಳಕಂಡಂತೆ ಭರಿಸಬೇಕೆಂದು ವಿನಂತಿಸುತ್ತೇವೆ. ಜನಗಣತಿ ಅರ್ಜಿ ಫಾರಂ ಕಾಲಂ 8 ಧರ್ಮ ಕಾಲಂನ ಉಪವಿಭಾಗದಲ್ಲಿ 11ರ ಇತರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಭರಿಸಬೇಕು. ನಂತರದಲ್ಲಿ 9ನೇ ಕಾಲಂನಲ್ಲಿ ಜಾತಿ ಲಿಂಗಾಯತ, 10ನೇ ಕಾಲಂನಲ್ಲಿ ಉಪಜಾತಿ ಲಾಳಗೊಂಡ ಎಂದು ಮಾತ್ರ ಬರೆಯಿಸಬೇಕು. ಯಾವುದೇ ಕಾರಣಕ್ಕೂ ಅನ್ಯರ ಮಾತಿಗೆ ಕಿವಿಗೊಡದೆ ಧರ್ಮ ಲಿಂಗಾಯತ, ಜಾತಿ ಲಿಂಗಾಯತ, ಉಪಜಾತಿ ಲಾಳಗೊಂಡ ಎಂದು ನಮೂದಿಸುವ ಮೂಲಕ ಲಿಂಗಾಯತ ಧರ್ಮದ ಮತ್ತು ಲಾಳಗೊಂಡ ಲಿಂಗಾಯತ ಸಮಾಜದ ಅಸ್ಮಿತೆ ಹಾಗೂ ಅಸ್ತಿತ್ವವನ್ನು ಕಾಯ್ದುಕೊಂಡು ಲಾಳಗೊಂಡ ಲಿಂಗಾಯತ ಸಮಾಜದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಮಾಜದ ಬಾಂಧವರು ಸಹಕರಿಸಬೇಕೆಂದು ಕೋರುತ್ತೇವೆ. ರಾಜ್ಯದ ಎಲ್ಲಾ ಜಿಲ್ಲಾ ಲಾಳಗೊಂಡ ಸಮಾಜದ ಬಂಧುಗಳಿಗೂ ಈ ಮಾಹಿತಿ ನೀಡಲು ಕೋರುತ್ತೇವೆ. ಈ ರೀತಿಯಾಗಿ ಇದೆ. ಇಲ್ಲಿ ಧರ್ಮ ಕಾಲಂ 11ರಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ನಂಬರ್ 9 ಜಾತಿಯಲ್ಲಿ ಲಿಂಗಾಯತ ಅಂತ ಹೇಳಿದೆ, ಅದು ಕೋಡ್ ಕೂಡ ನಾವು ಬರೆದಿದ್ದೇವೆ. A0832 ಅದು ಲಿಂಗಾಯತ. ನಂತರದಲ್ಲಿ 10 ಉಪಜಾತಿ ಲಾಳಗೊಂಡ ಕೋಡ್ A0825. ಇದರಲ್ಲಿ ನಾವು ಈ ರೀತಿಯಾಗಿ ಬರ್ಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಎಲ್ಲ ಸಮಾಜದ್ದು ಒಂದೇ ಇದೆ. ಇನ್ನೊಂದು ಮಾತಾಡಿ ಈಗ ಒಂದೊಂದಕ್ಕೆ ಒಂದೊಂದು ಕಾಲಂಗೆ ಒಂದೊಂದು ಜಾತಿ ಧರ್ಮ ಇದೆ. ಒಂದು ಹಿಂದೂ, ಕ್ರಿಸ್ತ, ಇಸ್ಲಾಂ ಹೀಗೆಲ್ಲ ಅದಾವೆ. ಹನ್ನೊಂದಕ್ಕೆ ಇತರೆ ಅಂತಿದೆ. ಇತರೆಯಲ್ಲಿ ಲಿಂಗಾಯತ ಧರ್ಮ ಅಂತ ಜಾತಿ ಬಂದಲ್ಲಿ ಅಲ್ಲಿನೇ ಲಿಂಗಾಯತ ಅಂತ ಹೇಳಿ ಮಾಡಬೇಕು. ಉಪಜಾತಿ ಬಂದಲ್ಲಿ ನಿಮ್ಮ ಇಷ್ಟೇ ಜಾತಿ ಬಂದಲ್ಲಿ ಲಿಂಗಾಯತ ಅಂತ ಕೆಲವೊಬ್ಬರಿಲ್ಲ. ಉಪಜಾತಿ ಮತ್ತೆ ಅದರ ಗಡಿ ಇರ್ತದೆ. ಅಲ್ಲಿ ಮತ್ತೆ ಉಪಜಾತಿ ಬರ್ತದೆ ಸರ್. ಇಟ್ ಇಸ್ ನಾಟ್ ಕಾಮನ್. ಬಹಳಷ್ಟು ಅಪ್ಸರ್ಸ್ ಕೊಟ್ಟಾರೆ ಸರ್. ಇದ್ರಾಗ ಬೇರೆ ಬೇರೆ ಇದಾವೆ. ಹೌದು ಸರ್. ಮತ್ತೆ ಸರ್ ಅದು ಲಿಂಗಾಯತ ಸರ್, ಧರ್ಮ ಮಾತ್ರ ಲಿಂಗಾಯತ ಇರೋದು. ಜಾತಿ ಉಪಜಾತಿಗಳಲ್ಲಿ ಅವರು ಬೇಕಾದಂಗೆ ಅವರು ಕನ್ಫ್ಯೂಷನ್ ಆಗ್ತದೆ ಸರ್. ಧರ್ಮ ಅಂತ ವೈಯಕ್ತಿಕ ವಿಚಾರವನ್ನು ಎಲ್ಲ ಕಾಲಂಗಳು ಸ್ಪಷ್ಟೀಕರಣದಲ್ಲಿ ಕಾಮನ್ ಆಗಿ ಇಷ್ಟು ಹೇಳ್ಬೋದು. ಇದರ ಸಮುದಾಯದವರು ಬಹಳಷ್ಟು ವಿವೇಕ ಬರ್ತಾರೆ. ಎಲ್ಲರನ್ನ ಸೇರ್ಸಕ್ ಆಗಲ್ಲ. ಕರೆ ಕೊಡಕೈತಿ ಇಡೀ ಸಮುದಾಯಕ್ಕೆ ಕರೆ ಕೊಡಕ್ಕೆ ಇಡೀ ಸಮುದಾಯಕ್ಕೆ ಕರೆ ಕೊಟ್ಟಿದ್ದೀವಿ. ಕೇವಲ ಅವ್ರಿಗೆ ಅಷ್ಟು ಮಾಡಿದೀವಿ ಸರ್. ನಮ್ಮ ಲೆಕ್ಕಕ್ಕೆ 104 ಜಾತಿಗಳಿದ್ದೇವೆ ಲಿಂಗಾಯತ ಒಳಪಂಗಡದಲ್ಲಿ. ಎಲ್ಲರಿಗೂ ಕರ್ಸಕ್ಕೆ ನಮ್ಗೆ ಆಗಿಲ್ಲ.
ಈ ಮೂಲಕ ನಾವು ಅವರಿಗೆ ಸಂದೇಶ ಕೂಡ ಜಾತಿ ಗಣತಿ ಮಾಡಿ ಅದನ್ನ ಏನು ಮಾಡಲಿಲ್ಲ ಷಷ್ಠಕ್ಕೆ ಕೈ ಮುಗಿದ್ರು 2ನೇ ಬಾರಿ ಜಾತಿ ಗಣತಿ ಮಾಡಾಕತ್ತಾರ. ಹೌದು. ಮೊದಲು ಏನಾಗ್ತ ಅನ್ನೋದು ಗೊತ್ತಿಲ್ಲ, ಮತ್ತೇನೋ ಸರ್ಕಾರದ ನಿರ್ಧಾರ ಅದನ್ನ ನಾವೇನು ಹೇಳಕ್ಕಾಗಲ್ಲ. ಬರೇ ಜನ ಇದನ್ನೇ ಮಾಡ್ಬೇಕಲ್ಲ, ಜಾತಿ ಜಾತಿ ಅದು ಸರ್ಕಾರ ಕೇಳಬೇಕು. ಕಾರ್ಯಕ್ರಮ ಆಕ್ಷನ್ ಸ್ಟಾರ್ಟ್ ಆಗಿತ್ತು. ಅದು ಆಕ್ಷನ್ ಆಗಿದ್ದಿಲ್ಲ ಅನ್ನೋದಾಗಿತ್ತು ಅಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೋದಾಗಿತ್ತು. ಗೌರ್ಮೆಂಟ್ ಆಕ್ಷನ್ ಸ್ಟಾರ್ಟ್ ಮಾಡ್ಬಿಡೋದು. ಅದು ಮತ್ತೆ ಚಾಲನೆ ಕೊಟ್ಟದ್ದು ಅದು ರದ್ದು ಮಾಡಿ. ಇವರು ಜಂಗಮರ ಯಾವ್ದ್ರ ಅವ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ, ಅವರು ಲಿಂಗಾಯತರಲ್ಲ. ಅವ್ರು ಮಾತಾಡೋದಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋದು. ಅವರು ಬೇಡಿಕೆ ಬೇರೆ ಇದಾವ. ಅವ್ರು ಹೇಳಿದಂಗಮನ ಅಂತೇಳಿ ಅವ್ರ ಬೇಡಿಕೆ ಹೆಚ್ಚಿನ ಸವಲತ್ತಿಗಾಗಿ ಅವ್ರು ಹೋರಾಟ ಮಾಡಕತ್ತಾರ. ಅದ್ರ ಬಗ್ಗೆ ನಮಗೆ ತಕರಾರಲ್ಲ. ಅದು ಸಂವಿಧಾನಾತ್ಮಕವಾಗಿ ತಮ್ಮ ತಮ್ಮ ಬೇಡಿಕೆಗಳನ್ನು ಯಾರ್ಯಾರು ಮಾಡಬೇಕು. ಅವ್ರ ಬಗ್ಗೆ ನಾವು ಚಕಾರ ಶಬ್ದ ಇರ್ತದೆ. ಲಿಂಗಾಯತರ ಬರ್ತಾರಿಲ್ಲ ಅಂತ. ನಮ್ದೊಂದು ಪ್ರಶ್ನೆ ಸರ್, ಈಗ ಮೊದಲಿಂದ ನಾವು ಓದ್ಕೊಂಡು ಬಂದ್ವಿ ಪಠ್ಯ ಪುಸ್ತಕಗಳಲ್ಲಿ ಇರೋದು 5-6 ಧರ್ಮಗಳು. ಲಿಂಗಾಯತ ಧರ್ಮ ಯಾವ್ದು ಹೊಸದಾಗಿ ನೀವು ಹುಟ್ಟಾಕತ್ತಿರಲ್ಲ, ಯಾಕಂದ್ರೆ ಇಲ್ಲಿ ನಾವು ಲಿಂಗಾಯತ ಧರ್ಮ ಅಂತ ಓದಿಲ್ಲ. ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ, ಬೌದ್ಧ, ಸಿಖ್ ಇಷ್ಟೇ ಅದಾವ. ಇಲ್ಲ, ಇದು ಜೈನ ಎಲ್ಲಿ ಧರ್ಮ ಓದಿಲ್ಲ, ಎಲ್ಲಿ ಪುರಾವಿನಲ್ಲಿ ಓದಿಲ್ಲ. ಸರ ಜೈನ ಧರ್ಮ 2014ಕ್ಕಿಂತ ಮೊದಲು ಇದ್ದಿಲ್ಲ. ಅಲ್ರಿ ಮಹಾಬಲಿ ಇದ್ದಿಲ್ಲ ಹಿಂದೂ ಧರ್ಮದ ಭಾಗ ಆಗಿತ್ತು. ಮೊನ್ನೆ ಅಮಿತ್ ಶಾ ಅದನ್ನ ಘೋಷಣೆ ಮಾಡಿದ್ರು ಅವರು. ಅಲ್ರಿ ಈಗ ಬಾಹುಬಲಿ ಅವರೆಲ್ಲ ಅದರಲ್ರಿ. ಹೌದು. ಈಗ ಮತ್ತೆ ಅವರೆಲ್ಲ ಯಾವ ಧರ್ಮದವ್ರು? ಈಗ ಅಮೋಘ ಇವರು ಚಂದ್ರಗುಪ್ತ ಮೌರ್ಯ. ಮಾನ್ಯತೆ ಸಿಕ್ಕಿದ್ದಿಲ್ಲ. ಧರ್ಮ ಅಂತ ಇದ್ರು ಮಾನ್ಯತೆ ಸಿಕ್ಕಿಲ್ಲ. 2014 ಸಿಕ್ಕತ್ತೆ ಅವರಿಗೆ. ನಮಗೂ ಕೂಡ ಮಾನ್ಯತೆ ಸಿಕ್ಕಿಲ್ಲ. ಮಾನ್ಯತೆ ಇಲ್ಲ. ನಿಮ್ಮ ಧರ್ಮ ಬೇರೆ ಐತಿ. ಲಿಂಗಾಯತ ಅದೊಂದು ಜಾತಿ ಅಷ್ಟೇ, ಧರ್ಮ ಅಲ್ಲ. ಇಲ್ಲ ಇದ್ರೆ ಪುರಾವೆ ಇಲ್ಲ. ಈಗ ನೋಡಿ ಬಸವಣ್ಣ ಮತ್ತೆ ನಿಮಗೆ ಕನ್ಫ್ಯೂಷನ್ ಆಯ್ತು. ದಯವಿಟ್ಟು ಮೊದಲ ಇದ್ದಿಲ್ಲ, ಈಗ ಯಾಕೆ ಬರ್ತಾರೆ ಅಂತ ನೀವು ಪ್ರಶ್ನೆ ಕೇಳ್ತೀರಿ. ಹೌದ್ರೆ ಮೊದಲು ನಾವು ಎಚ್ಚೆತ್ಕೊಂಡಿದ್ದಿಲ್ಲ, ಇವಾಗ ನಾವು ಎಚ್ಚೆತ್ಕೊಂಡಿವಿ. ಲಿಂಗಾಯತರು ಲಿಂಗಾಯತ ಧರ್ಮ ಬಸವಣ್ಣನಿಂದ ಸ್ಥಾಪಿತವಾದದ್ದು. ಇದು ಸಂಸ್ಥೀಕರಣಗೊಂಡಿತು. ಯಾವುದೇ ಧರ್ಮ ಒಮ್ಮೆಲೆ ಹುಟ್ಟದಲ್ಲ, ಅದು ಸಂಸ್ಥೆಯಾಗಿ ಬೆಳಿಬೇಕಾದ್ರೆ ಒಂದಿಷ್ಟು ಕಾಲ ಹಿಡ್ತೈತಿ. ಅದೇ ರೀತಿಯಾಗಿ ಜೈನ ಧರ್ಮ ಈಗಾಗಲೇ ಅವ್ರು ಹೇಳ್ದಂಗೆ 2014ರಲ್ಲಿ ಅವರು ಹೋರಾಟ ಮಾಡಿದರು. ನಾವು ಹಿಂದೂ ಧರ್ಮದ ಭಾಗ ಅಲ್ಲ, ಹಿಂದೂ ಧರ್ಮದ ಆಚರಣೆಗಳು ನಮ್ಮಲ್ಲಿ ಇಲ್ಲ, ಯಜ್ಞ ಯಾಗಾದಿಗಳು ಇಲ್ಲ, ಹೌದಾ, ಬಲಿ ಕೊಡೋದಿಲ್ಲ, ಹೋಮ ಹವನಗಳು ಇಲ್ಲ, ಬಹುದೇವೋಪಾಸನೆ ಇಲ್ಲ, ತಡಿ ಬಹುದೇವೋಪಾಸನೆ ಇಲ್ಲ. ಆದ್ದರಿಂದ ನಾವು ಪ್ರತ್ಯೇಕ, ನಮಗೊಂದು ಐಡೆಂಟಿಟಿ ಇದೆ. ಆದ್ದರಿಂದ ನಮಗೆ ಸ್ವತಂತ್ರ ಧರ್ಮ ಅಂತೇಳಿ 24 ತೀರ್ಥಂಕರ ಹೆಸರನ್ನು ಬರೆದು ಕೊನೆಯ ತೀರ್ಥಂಕರು ಮಹಾವೀರ ಜೈನರನ್ನ ಹೆಸರನ್ನು ಕಾಣಿಸಿ ಅವರು ಧರ್ಮದ ಕಾಲಂನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟರು. ಕೇಂದ್ರ ಸರ್ಕಾರ ಮುಂದೂಡ್ಕೊಂತ ಬಂದಿತ್ತು. ಕೊನೆಗೆ ಅಮಿತ್ ಶಾ ಅವರನ್ನು ಭೇಟಿಯಾದಾಗ ಅವರಿಗೆ ಧರ್ಮದ ಮಾನ್ಯತೆಯನ್ನು ಕೊಟ್ಟು ಈಗ ಅಧಿಕೃತ ಧರ್ಮ ಜೈನ. ಅದೇ ರೀತಿಯಾಗಿ ನಾವೀಗ 8 ವರ್ಷಗಳಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಸವ ಧರ್ಮಕ್ಕೆ ಅಥವಾ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದ ಶಿಫಾರಸು ಆಗಿದೆ. ಅದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಅವರು ವಾಪಸ್ ಮಾಡಿದ್ದಾರೆ. ಹೌದ್ರೆ, ಆದ್ದರಿಂದ ಇದು ಕೂಡ ಮುಂದಿನ ದಿನಗಳಲ್ಲಿ 5-6 ವರ್ಷಗಳಲ್ಲಿ ಇದು ಕೂಡ ಸ್ವತಂತ್ರ ಧರ್ಮವಾಗಿ ಮಾನ್ಯತೆಯನ್ನು ಪಡೆಯುತ್ತದೆ. ಇದು ನಿಮ್ಮ ಗಮನಕ್ಕಿರಲಿ ಅಂತೇಳಿ ನಾವು ಈ ತನ್ನ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲಿ ಲಿಂಗಾಯತ ಅಂತ ಬರೆಸಿದರೆ, ಲಿಂಗಾಯತ ಹಡಪದ ಅಂತ ಬರೆಸಿದರೆ 3Bಗೆ ಹೋಗ್ತದೆ ಸ್ಪಷ್ಟೀಕರಣ. ಜಾತಿಯ ಕಾಲಂನಲ್ಲಿ ಲಿಂಗಾಯತ ಹಡಪದ ಅಂತ ಬರೆಸಿದರೆ 3Bಗೆ ಹೋಗ್ತದೆ. ಬರೇ ಹಡಪದ ಅಂತ ಬರೆಸಿದರೆ 2Aಗೆ ಬರ್ತೈತೆ. ಇದು ಎಲ್ಲಾ ಲಿಂಗಾಯತ ಒಳಪಡಿದೆ. ಲಿಂಗಾಯತ ಬಣಜಿಗ ಅಂತ ಬರೆಸಿದ್ರೆ 3Bಗೆ ಹೋಗ್ತದೆ. ಬರೇ ಬಣಜಿಗ ಅಂತ ಬರೆದ್ರೆ 2Aಗೆ ಹೋಗ್ತದೆ. ಬರೇ ಗಾಣಿಗ ಅಂತ ಬರೆದ್ರೆ 2Aಗೆ ಹೋಗ್ತದೆ. ಲಿಂಗಾಯತ ಗಾಣಿಗ ಅಂತ ಬರೆದ್ರೆ 3Bಗೆ ಹೋಗ್ತದೆ. ಇದು ಇರುವಂತ ವಿಷಯ. ಲಿಂಗಾಯತ ತೊಂದ್ರೆ ಇಲ್ಲ, ಬೇಕಾದಂಗೆ ಬರ್ತಾರೆ ಲಿಂಗಾಯತ ಅಂತೇಳಿ. ಧರ್ಮಕ್ಕೆ ಏನು ತೊಂದರೆ ಇಲ್ಲ. ಕಾಲಂನಾಗ ಏನಾದ್ರು ಬರ್ತಾರೆ. ಜಾತಿ ಕಾಲ ಬಂದಾಗ ಅಷ್ಟೇ ನಿಮ್ಮ ಜಾತಿ ಬರ್ತಾರಂತೆ ವದಂತಿ. ತೊಂದ್ರೆ ಇಲ್ಲ ಸರ್, ಇದು ಪ್ರಶ್ನೆ ಇದೆ. ನೆಕ್ಸ್ಟ್ ಮಾತಾಡ
ಧರ್ಮದ ಹೆಸರಿನಲ್ಲಿ ಜಾತಿಯಲ್ಲಿ ಲಿಂಗಾಯತ ಪಂಚಮಶಾಲೆ ಅಂತ ನಮ್ಮಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಲಿಂಗಾಯತ ಧರ್ಮ ಅಂತ ನಮ್ಮದು ರಿಜಿಸ್ಟರ್ ಆಗಿರೋದೇ ಲಿಂಗಾಯತ ಧರ್ಮ ಅಂತ ನಮ್ಮ ಸಂಘ ರಿಜಿಸ್ಟರ್ ಐತೆ. ನಮ್ಮ ಧರ್ಮಗುರು ಬಸವಣ್ಣ ಅಂದರೆ ನಾವು ಧರ್ಮ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಬರ್ತಿದ್ದೀವಿ ನಾವು. ಹಿಂಗಾಗಿ ನಾವು ಲಿಂಗಾಯತ ಧರ್ಮ ಅಂತಲೇ ಬರ್ಸ್ತೀವಿ. ಜಾತಿ ಕಲ್ಲಿನೊಳಗೆ ಬಡ್ಗೆ ಅಂತ ಬರ್ತೀವಿ. ಉಪಜಾತಿ ಒಳಗೆ ಬಡ್ಗೆ ಒಳಗೆ ಉಪಜಾತಿ ಅಂತ ಅವ್ರು ಬರ್ಸ್ತಾರೆ. ಉಪಜಾತಿ ಕಾಲದಲ್ಲಿ ಬರ್ತಕ್ಕಂಥ ನಮ್ಮಲ್ಲಿ ಇದಾಗಿದೆ. ಆದರೆ ಒಂದು ಧರ್ಮ ಹಿಂದೂ ಧರ್ಮ ಅಂತ ಅನ್ನೋದಕ್ಕಿಂತ ಲಿಂಗಾಯತ ಅಂತ ಬರ್ಸೋದು ಹಡಪದ ಸಮಾಜ ಕರ್ನಾಟಕ ರಾಜ್ಯ ಹಡಪದ ನೌಕರರ ಸಂಘದಿಂದ ಈಗಾಗಲೇ ತೀರ್ಮಾನ ಆಗಿದೆ. ಆದರೆ ಜಾತಿ ಇದು ಧರ್ಮದ ಕಾಲಂನಲ್ಲಿ 11 ಲಿಂಗಾಯತ, ಜಾತಿ ಕಾಲಂನಲ್ಲಿ A445 ಹಡಪದ, ಆಮೇಲೆ ಉಪಜಾತಿ ಇದ್ದಲ್ಲಿ ನಮ್ಮಲ್ಲಿ 20 ಹೆಸರುಗಳದಾವ, ಬೇರೆ ಬೇರೆ ಹೆಸರು. ನಾಯಿ ಅಂತಾರ, ಕಡೆಗೆ ನಾಯಿಯಿಂದ ಅಂತಾರ, ನಾವಲಿಗೆ ಅಂತಾರ, ಕ್ಷೌರಿಕ ಅಂತಾರ, ಕ್ಷೌರದ ಅಂತಾರ, ಕಾಯಕದ ಅಂತಾರ. ಅವೆಲ್ಲ ಉಪಜಾತಿಗಳಲ್ಲಿ ಬರ್ತಾರೆ ಅಂತ ಬರ್ತಾರೆ. ಇನ್ನಿತರ ಹಡಪದ ಕ್ಷೌರಿಕರು, ವೃತ್ತಿ ಕ್ಷೌರಿಕರು. ಇದು ಸರ್ಕಾರಿ ಹಡಪದ ನೌಕರರ ಸಂಘ ರಾಜ್ಯ ಮಟ್ಟದ ತೀರ್ಮಾನ. ಇದನ್ನು ನಿಮಗೆ ಸ್ಪಷ್ಟೀಕರಣಕ್ಕೆ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಸಂವಿಧಾನ ಬರೋಲ್ಲ. ನಮ್ಮ ಸಮಾಜದಲ್ಲಿ ನಾವು ಅಲ್ಲಿ ಒಂದ್ಸಲ ಮಾತಾಡಿದ್ವಿ. ಅದೇ ಈಗ ನಾವೆಲ್ಲರೂ ಇದ್ರಾಗಿದೆ ಮೊದಲು ಏನು ಗೊತ್ತಿದ್ದಿಲ್ಲ, ಏನಾದ್ರು ಆಗ್ಬಿಟ್ಟು ಆ ಮಾತು ಬೇರೆ. ಈಗ ನಮ್ಗೆ ಬೇಕಂತ ನಾವು ಹೊರಡೋ ಹೋಗ್ತೇವೆ, ನಮ್ಗೆ ಏನು ಬೇಕಂತ ಮಾಡೋಲ್ಲ. ಅದಕ್ಕೆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತಲೇ ಬರ್ಬೇಕು, ಜಾತಿ ಕಾಲದಲ್ಲಿ ನಾವು ಗಾಣಿಗೆ ಸಮಾಜ ಗಾಣಿ ಅಂದ್ರೆ ನಮಗೆ 2 ಏನು ಕೊಡ್ತಾರೆ, ಅವ್ರು ಬರಲ್ಲ ಅಂತ ಅಲ್ರಿ 2 ಬಂದ್ಬಿಡೋದಾಗಲ್ಲ. ಯಾವುದು ಏನು ಬರೋಲ್ಲ, ಏನು ಬರೋಲ್ಲ, ಸುಮ್ಮನೆ ಅಡ್ಡದಿಟ್ಟು ಮಾತಾಡ್ಕೊಂಡವ್ರು ಏನು ಬರೋಂಗಿಲ್ಲ, ಏನು ನಾವು ಸುತ್ತ ಆಗಲ್ಲ. ಒಂದ್ಸಲ ನಮ್ಮಲ್ಲೇ ಹಿಂದಗಾಲ ಬಂದ್ರು, ನಮ್ಮ ಊರಾಗೆಲ್ಲ ಹಿರಿಯರು ಬಂದ್ರು, ಏನು ಬರ್ಸಿದ್ರು ಅಲ್ಲಿ ನಾನು ಹುಡುಗರಿಂದ ವಿಲೇಜರ್ಗೆ ಹಿಂದೂ ಲಿಂಗಾಯತ ಅಂತ ಬರ್ಸಿರಲ್ಲಪ್ಪ. ಇಲ್ಲ ಈಗ ಆಯ್ತು ವೀರ ಶೈವ ಲಿಂಗಾಯತ ಅಂತ ಬರ್ಸೋದು ಮತ್ತೊಂದ್ಸಲ ಎಂತ ಮಾಡಿ ಬರ್ಸಿ ಅನ್ನೋದು ಬಂತು, ನನ್ನ ಸರ್ಟಿಫಿಕೇಟ್ ಬಂತು. ಆದರೆ ಈಗೆಲ್ಲ ನಮ್ಗೆ ಏನು ಗೊತ್ತಿರಲಿಲ್ಲ. ಈಗ ನಮ್ಮ ಲಿಂಗಾಯತ ಸಮಾಜ ಏನು ನಮಗೊಂದು ಧರ್ಮ ಕೊಡ್ರಿ ಅಂತ ಕೇಳಿದಾಗ ಈಗ ನಾವು ಲಿಂಗಾಯತ ಅಂತ ಮಾಡ್ತೀವಿ, ಹೋರಾಡಕೈತೀವಿ, ಕೊಡ್ಬೇಕು ಅಂತ ಹೇಳಿ. ಈ ಒಂದು ಸರ್ಕಾರದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಈಗಾಗಲೇ ನಮ್ಮ ಸಮಾಜ ಚಿತ್ರದುರ್ಗದ ಮಡಿವಾಳ ಮಾಸದೇವ ಸಮಾಜದ ನಮ್ಮ ಸಮಾಜ ಎಲ್ಲರೂ ಸೇರಿಕೊಂಡು ಚಿತ್ರದುರ್ಗದ ಸಂಸ್ಥಾನ ಮಟ್ಟದಲ್ಲಿ ಬಸವ ಮಾಸದೇವ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ಸಮಾಜದಲ್ಲಿ ಕೂಡಿಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿರ್ಧಾರ ಏನಂತಂದರೆ, ನಮ್ಮ ಸಮಾಜದಲ್ಲಿ ಸುಮಾರು ಜಾತಿಗಳಿದ್ದಾವೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ಮಡಿವಾಳಸ್ಥರು ಸಾಮಾನ್ಯವಾಗಿ ಅಗಸ ಲಿಂಗಾಯತ, ಚಕಲ ಮತ್ತು ದೋಬಿ, ಮಡಿವಾಳ ಕ್ರಿಶ್ಚಿಯನ್, ಲಿಂಗಾಯತ್ ಮಡಿವಾಳ್, ಮಣ್ಣನ್ ಮತ್ತು ಫರೀಟ, ಸಾಕಲವಾಡ, ಸಾಕಜವಾಡ, ನನ್ನನ್ನ, ವೆಲ್ಲೂರ್ ತೇಡನ್ ಮತ್ತು ನೀರ್ಗಾರ, ಸಾಲಿಯಾನ, ಕುಂದರ್, ಬಂಗೇರ್, ಒಲೆಗಾರ ಸೇರಿದಂತೆ ಇನ್ನೂ ಅನೇಕ ಜಾತಿಗಳು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಕಟ್ಟಿದ್ದಾರೆ. ಕಾರಣಾಂತರಗಳಿಂದ ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ 18 ರಾಜ್ಯಗಳಲ್ಲಿ ನಾವು ಎಸ್.ಸಿ. ಸಂಘದಲ್ಲಿ ಇದ್ದೀವಿ. ಅದಕ್ಕಾಗಿ ಹೋರಾಟ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಸರ್ಕಾರದ ಮುಖಾಂತರ ಪ್ರಪೋಸಲ್ ಕೂಡ ಈಗಾಗಲೇ ಹೋಗಿದೆ. ಆ ಕಾರಣಕ್ಕಾಗಿ ನಮ್ಮ ಸಮಾಜದಲ್ಲೂ ಸೇರಿಕೊಂಡು ನಮ್ಮ ಕೆಲವೊಂದು ಜಾತಿಗಳಲ್ಲಿ ಲಿಂಗಾಯತ್ ಪಡೆಯುವ ನನ್ನ ಟಿ.ಸಿಯಲ್ಲಿ ಪ್ರಾರಂಭದಿಂದಲೂ ಕೂಡ ನನ್ನ ಟಿ.ಸಿಯಲ್ಲಿ ಲಿಂಗಾಯತ್ ಪಡೆಯುವಂಥ ಇದಿತ್ತು. ಉತ್ತರ ಕನ್ನಡದ ಭಾಗದಲ್ಲಿ ಒಂದಿಷ್ಟು ಬೇರೆ ಬೇರೆ ಇದ್ದು, ಬೇರೆ ಬೇರೆ ರಾಜ್ಯ ಪ್ರದೇಶಗಳಲ್ಲಿ ಬೇರೆ ಬೇರೆ ಬರ್ತಕ್ಕಂಥದ್ದು ವ್ಯವಸ್ಥೆ ಇತ್ತು. ಆದರೆ ಸಮುದಾಯದವರು ಎಲ್ಲರೂ ಸೇರಿಕೊಂಡು ನಮ್ಮ ಸ್ವಾಮೀಜಿಯವರ ಸಮಕ್ಷಮ
ಮಡಿವಾಳ ಅಂತಕ್ಕಂಥದ್ದು ಬರೆಸಬೇಕು. ಜೊತೆಗೆ ಲಿಂಗಾಯತ ಇರ್ತಕ್ಕಂಥದ್ದು ಕೂಡ ಲಿಂಗಾಯತ ಬರೆಸಬೇಕು. ಆಮೇಲೆ ಈಗೇನಾಗಲೇ 18 ರಾಜ್ಯಗಳಲ್ಲಿ ನಾವು SC ಸಮುದಾಯದಲ್ಲಿರುವ SC ಸಮುದಾಯದ ಹೋರಾಟಕ್ಕಾಗಿ ಕೂಡ ನಮ್ಮದು ಒಂದು ಪ್ರಪೋಸಲ್ ಇರೋದ್ರಿಂದ ಆಯಾ ಪ್ರದೇಶಕ್ಕೆ ತಕ್ಕಂತೆ ನೀವು ಬರೆಸಬೇಕಂತಕ್ಕಂಥದ್ದು ಅವರು ಒಂದು ನಿರ್ಧಾರ ತಗೊಂಡಿದ್ದಾರೆ. ಆದರೆ ನಮ್ಮ ನಿರ್ಧಾರ ಏನಂತಂದರೆ ನಾವು ಕೆಲವೊಂದು ನಾವು ಈ ಏರಿಯಾದಾಗಿರ್ತಕ್ಕಂಥವ್ರು ನಾವು ಲಿಂಗಾಯತ ಆಚರಣೆಯಲ್ಲಿ ಇರೋದ್ರಿಂದ ಲಿಂಗಾಯತ ಸಮುದಾಯ ಅಂತಕ್ಕಂಥದ್ದು ಬರೆಸಬೇಕು ಅಂತಕ್ಕಂಥದ್ದು ಕೂಡ ನಾನು ಒಂದು ಬೇಡಿಕೆ ಈ ಪತ್ರಿಕಾ ಮುಖಾಂತರ ನಾನು ಎಲ್ಲ ಸಮುದಾಯದವರು ಕೇಳಿಕೊಳ್ತೇನೆ. ಅದನ್ನೇ ಕಾಪಿದ್ರೆ ಹಿಡ್ಕೊಂಡ್ಬಿಡು. ಎಲ್ಲರಿಗೆ ತಾಯ ಸಾಥ್ ಕೊಡ್ತಾರೆ ಜಾತಿ